ಉದಯ ನ್ಯೂಸ್ನ ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ವೀಕ್ಷಕರೇ, ಪ್ರತಿದಿನವೂ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ತಾ ಇದ್ದೀರಿ, ಹೊಸ ಹೊಸ ನಕ್ಷತ್ರಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀರಿ, ಹೊಸ ಹೊಸ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀರಿ. ಜನವರಿಯಿಂದ ಡಿಸೆಂಬರ್ವರೆಗೂ 1ನೇ ತಾರೀಕಿಂದ 31ನೇ ತಾರೀಕುವರೆಗೂ 27 ನಕ್ಷತ್ರಗಳು ರೊಟೇಷನ್ಸ್ ಆಗ್ತಾ ಹೋಗ್ತಾ ಇರುತ್ತೆ. ಅಂದರೆ ಒಂದು ಸರಿ ಮಿತ್ರತ್ವ ಶತ್ರುತ್ವ ಅಂತ ನಾನು ಆಗಾಗ ಹೇಳ್ತಾ ಇರ್ತೀನಿ. ಆ ಒಂದು ಸರಿ ಮಿತ್ರತ್ವ ಶತ್ರುತ್ವ ಇರ್ತಕ್ಕಂಥ ಗ್ರಹಗತಿಗಳು ಚೇಂಜಸ್ ಆಗ್ತಾ ಇರುತ್ತೆ. ಆ ಚೇಂಜಸ್ ಆಗ್ತಕ್ಕಂಥ ಗ್ರಹಗತಿಗಳಲ್ಲಿ ನಿರ್ದಿಷ್ಟವಾದಂಥ ಗ್ರಹಗಳಿಗೆ ನಿರ್ದಿಷ್ಟವಾದಂಥ ಮಿತ್ರ ಸಂಖ್ಯೆ ಇರತಕ್ಕಂಥ ಈ ಒಂದು ನಕ್ಷತ್ರಗಳು ಮ್ಯಾಚ್ ಆಗಬೇಕು. ಆ ಮ್ಯಾಚ್ ಆಗಿಲ್ಲ ಅಂತಂದಾಗ ಆ ದಿನವನ್ನು ನಾವು ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ಹಾಗೇಳಿ ದಿನ, ದಿನಾಂಕ ಮತ್ತು ನಕ್ಷತ್ರ ಮತ್ತು ತಿಥಿ ಇಷ್ಟೂ ಸೆಟ್ ಆಗಬೇಕು. ಆವಾಗ ನಾವು ಅದನ್ನು ಎಲ್ಲವೂ ಕ್ರೋಢೀಕರಿಸಿ ಮಿತ್ರ ಸಂಖ್ಯೆ ಅಂತ ಒಂದು ದಿನ ಅಂತ ಹೇಳ್ತೀವಿ. ಯಾಕೆ ಇವತ್ತು ಹೇಳ್ತೀನಿ ಅಂತಂದರೆ, ಇವತ್ತು ಶುಭ ಶುಕ್ರವಾರ ಅಂತ ನೀವೆಲ್ಲ ತಿಳ್ಕೊಂಡಿರ್ತೀರ. ಶುಭ ಶುಕ್ರವಾರ ಎಲ್ಲವೂ ಇರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಎಲ್ಲ ಶುಕ್ರವಾರಗಳು ಶುಭವಲ್ಲ, ಎಲ್ಲವೂ ಶುಕ್ರವಾರ ಅಶುಭವಲ್ಲ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಒಂದು ಮುಹೂರ್ತ ಭಾಗ ಅಂತ ತಗೊಂಡಾಗ ನಾವೇನು ಮಾಡ್ತೀವಿ, ನಿರ್ದಿಷ್ಟವಾಗಿ ಎಲ್ಲವನ್ನು ನೋಡ್ತಾ ಬರ್ತೀವಿ. ಹಾಗೇನೆ ಹುಟ್ಟಿತಕ್ಕಂಥ ಮಕ್ಕಳುಗಳ ಒಂದು ಭವಿಷ್ಯ ನಿರ್ಣಯ ಮಾಡಬೇಕು ಅಂತ ಕೂಡ ಆ ದಿನ ಚೆನ್ನಾಗಿದೆಯಾ ಇಲ್ವಾ ತಿಳ್ಕೋಬೇಕು ಅಂತಂದಾಗ ನಾವೇನು ಮಾಡ್ತೀವಿ, ಕಾಲಮನ್ನು ಲೆಕ್ಕ ಹಾಕಬೇಕು. ಯಾವ ರೀತಿ ಇದೆ, ಇವತ್ತು ಶುಕ್ರವಾರ ಅಂದ ತಕ್ಷಣ ಹೆಣ್ಮಕ್ಳು ಹುಟ್ಬಿಟ್ರೆ ತುಂಬ ಒಳ್ಳೇದು ಅಂದ್ಬಿಡ್ತೀರ. ಅದು ಭಾಳ ಭಾಳ ತಪ್ಪು. ಯಾಕಂದರೆ ಇವತ್ತು 14/11/2014 ಶುಕ್ರ ಗ್ರಹ ಅಂದ್ರೆ 6ನೇ ನಂಬರ್ ಅಂತ ಹೇಳ್ತೀವಿ. 6, 15, 24 ಅಧಿಪತಿ ಯಾರೋ ಶುಕ್ರ ಗ್ರಹ ಅಂತ ಹೇಳ್ತೀವಿ. ವಾರದಲ್ಲಿ ಶುಕ್ರ ಅಂದರೆ 6ನೇ ಸಂಖ್ಯೆ ಅಂತ ಹೇಳ್ತೀವಿ. ಆದರೆ ಇವತ್ತು ಬಂದಿರತಕ್ಕಂಥದ್ದು 14ನೇ ತಾರೀಕು. ಈ 14 ತಾರೀಕು ಯಾವ ರೀತಿ ಇದೆ, ಏನಿದ್ರ ಫಲಾಫಲಗಳ ಬಗ್ಗೆ ನೋಡೋಣ ಬನ್ನಿ. ಇಲ್ಲಿ ನಿಮಗೆಲ್ಲ ಒಂದು ತೋರಿಸ್ತಾ ಇರತಕ್ಕಂಥದ್ದು ಏನಂದರೆ, 14 ಅಂತಕ್ಕಂಥ ಸಂಖ್ಯೆ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂದರೆ ಸೂರ್ಯ ಮತ್ತು ರಾಹುವಿನ ಸಂಖ್ಯೆ ಅಂತ ಹೇಳ್ತೀವಿ. ಸೂರ್ಯ ಮತ್ತು ರಾಹುವಿನ ಸಂಖ್ಯೆ ಅಂತ ಹೇಳ್ತೀವಿ. ಯಾಕಂದರೆ ಒಂದೊಂದು ದಿನವೂ ಚೇಂಜ್ ಆಗ್ತಾರೆ ನೋಡಿ. ಸೂರ್ಯನ ಜೊತೆ ಸೂರ್ಯ ಸೇರ್ಕೊಂಡ್ರೆ ಒಂದು ರೀತಿ, ಸೂರ್ಯನ ಜೊತೆ ಚಂದ್ರ ಸೇರ್ಕೊಂಡ್ರೆ 12ನೇ ಸಂಖ್ಯೆ ಅಂತ ಹೇಳ್ತೀವಿ. ಸೂರ್ಯನ ಜೊತೆ ಗುರು ಸೇರ್ಕೊಂಡ್ರೆ 13ನೇ ಸಂಖ್ಯೆ ಅಂತ ಹೇಳ್ತೀವಿ. ಸೂರ್ಯನ ಜೊತೆ ರಾಹು ಸೇರ್ಕೊಂಡ್ರೆ ಅದನ್ನು 5ನೇ ಸಂಖ್ಯೆ ಅಂತ ಹೇಳ್ತೀವಿ. ಹಾಗೆ ಸೂರ್ಯನ ಜೊತೆ ಬುಧ ಸೇರ್ಕೊಂಡ್ರೆ 6ನೇ ಸಂಖ್ಯೆ ಅಂತ ಹೇಳ್ತೀವಿ. ಹೀಗೆ ಈ ಸಂಖ್ಯೆಗಳು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. 1, 2, 3, 4, 5, 6, 7, 8, 9, 10, 11, 12, 13, 14, 15 ಈ ಥರ ಹೋಗ್ತಾನೇ ಇರುತ್ತೆ. ಇಲ್ಲಿ ಹೋಗ್ತಕ್ಕಂಥ ಗ್ರಹಗಳ ಒಂದು ಫಲಾಫಲಗಳು ಇವತ್ತು ಹುಡ್ತಕ್ಕಂಥ ಮಕ್ಕಳುಗಳ ಭವಿಷ್ಯದ ಮೇಲೆ ಯಾವ ರೀತಿಯಾದ ಪರಿಣಾಮಕಾರಿಯಾಗಿರುತ್ತೆ ಅಂತಕ್ಕಂಥ ನೋಡೋಣ. ಜನ್ಮ ಸಂಖ್ಯೆ 5 ಮತ್ತು ಭಾಗ್ಯ ಸಂಖ್ಯೆ 5 ನೆನ್ಪಿಟ್ಕೊಳ್ಳಿ. ಜನ್ಮ ಸಂಖ್ಯೆ 5, ಭಾಗ್ಯ ಸಂಖ್ಯೆ 5. ಇಲ್ಲಿ ಸೂರ್ಯ ಹಿಂದಿನಂತೆ 4 ಸರಿ ರಿಪೀಟ್ ಆಗ್ತಾನೆ. 1, 2, 3, 4 ಸರಿ ರಿಪೀಟ್ ಆಗ್ತಾನೆ. ಅಂದರೆ ಸೂರ್ಯ ಅತಿ ಹುಚ್ಚನಾಗಿದ್ದಾನೆ ಅಂತೇಳಿ. ಆದರೆ ಇಲ್ಲಿ ರಾಹುವಿನ ನೀಚ ದೃಷ್ಟಿ ಇದೆ, ನೆನ್ಪಿಟ್ಕೊಳ್ಳಿ. ಯಾಕಂದರೆ ಇಲ್ಲಿ ರಾಹು 1 ಮತ್ತು 2 ಸರಿ ರಿಪೀಟ್ ಆಗ್ತಾನೆ. ರಾಹು 2 ಸರಿ ರಿಪೀಟ್ ಆಗೋದ್ರಿಂದ ರಾಹುವಿನ ಪ್ರಭಾವ ಜಾಸ್ತಿ ಇದೆ. ಈ ರಾಹುವಿನ ಪ್ರಭಾವ 2 ಪಟ್ಟಾಯಿತು. ಆ 2 ಪಟ್ಟಾಗೋ ಜೊತೆಗೆ ನಿಮಗೆ ನಿರ್ದಿಷ್ಟವಾಗಿ ಇನ್ನೂ ಒಂದು ಗ್ರಹದ ಒಂದು ಪ್ರಭಾವ ನಿಮ್ಗೆ ಹೇಳ್ಕೊಡ್ತೀನಿ. ಏನಪ್ಪ ಅಂದರೆ, ಇದು ಇವತ್ತೇನಂದರೆ ಆಶ್ಲೇಷ ನಕ್ಷತ್ರ, ಕಟಕ ರಾಶಿ. ನೆನ್ಪಿಸ್ಕೊಳ್ಳಿ, ಆಶ್ಲೇಷ ನಕ್ಷತ್ರ ಅಂದ್ರೆ ಇದು ನಾವು ಸರ್ಪ ನಕ್ಷತ್ರ ಅಂತ ಹೇಳ್ತೀವಿ. ಎಷ್ಟೋ ಜನಕ್ಕೆ ಇದ್ರ ವಿಷಯ ಗೊತ್ತಿಲ್ಲ, ನೆನ್ಪಿಟ್ಕೊಳ್ಳಿ. ನಕ್ಷತ್ರ ಪ್ರಭಾವದಲ್ಲೂ ಕೂಡ ಕೆಲವು ನಕ್ಷತ್ರಗಳು ನಿರ್ದಿಷ್ಟವಾಗಿ ಇಂಥದ್ದೇ ದೋಷಗಳನ್ನು ಬಿಡುಗಡೆ ಮಾಡುತ್ತೆ, ಇಂಥದ್ದೇ ದೋಷಗಳಿಗೆ ಆ ವ್ಯಕ್ತಿಗಳು ಸಿಕ್ಕಾಕೊಂಡು ನರಳ್ತಾ ಇರ್ತಾರೆ ಅಂತಕ್ಕಂಥದ್ದು. ಯಾರಿಗೆ ಮದುವೆ ಆಗಿಲ್ಲ, ಯಾರಿಗೆ ಮಕ್ಕಳಾಗಿಲ್ಲ, ಯಾರಿಗೆ ಇಂಪ್ರೂವ್ಮೆಂಟ್ ಆಗಿಲ್ಲ, ಅಥವಾ ಯಾರು ಈ ಒಂದು ನಾನಾ ಸಮಸ್ಯೆಗಳಿಂದ ನರಳಿ ಒದ್ದಾಡ್ತಿರ್ತಾರೆ, ಅವರೆಲ್ಲರೂ ಕೂಡ ರಾಹು ದೋಷ ಇದ್ದರೆ ನಿಮಗೆ ಯಾವುದೇ ಕೆಲಸ ಕಾರ್ಯಗಳು ಏನೇನೋ ವರ್ಕೌಟ್ ಆಗಲ್ಲ ಅಂತೇಳಿ ನಾನು ಕಾರ್ಯಕ್ರಮದಲ್ಲಿ ಹಲವಾರು ಬಗ್ಗೆ ಹೇಳ್ತಾ ಇದ್ದೀನಿ. ಯಾರು ಸರ್ಪವನ್ನು ಹತ್ಯೆ ಮಾಡಿದ್ದೀರಾ, ಯಾರು ಹತ್ಯೆ ಮಾಡಿಸಿದ್ದೀರಾ, ಯಾರು ಮೊಟ್ಟೆಗಳನ್ನ ಹೊಡೆದಾಕಿದ್ದೀರಾ, ಯಾರು ಹುತ್ತಗಳನ್ನ ಹೊಡೆದಾಕಿದ್ದೀರಾ, ಯಾರ್ಯಾರು ನಾಗ ಬನಗಳನ್ನ ಹಾಳು ಮಾಡಿದ್ದೀರಾ, ಯಾರು ನಾಗ ವಿಗ್ರಹಗಳನ್ನ ಒಡೆದು ಬಿಸಾಕಿದ್ದೀರಾ, ಯಾರು ಅರಳಿ ಮರವನ್ನು ಒಡೆದು ಬಿಸಾಕಿದ್ದೀರಾ, ಅರಳಿ ಮರ ವಾಸ ಮಾಡ್ತಕ್ಕಂಥ ನಾಗಳನ್ನ ಸುಟ್ಟು ಭಸ್ಮ ಮಾಡಿದ್ದೀರಾ, ಯಾರ್ಯಾರು ಒಡಿಸಿದ್ದೀರಾ, ಯಾರ್ಯಾರು ಹಿಡಿಸಿದ್ದೀರಾ, ಯಾರು ಅದನ್ನು ಕೊಂದಾಕೋದಕ್ಕೆ ಪ್ರೇರೇಪಣೆ ಕೊಟ್ಟಿದ್ದೀರಾ, ಯಾರ್ಯಾರು ಬುಟ್ಟಿಲಿ ಹಾವು ತೊಗೊಂಡು ಬಂದಾಗ ನೋಡ್ಬಿಟ್ಟು ನಕ್ಬಿಟ್ಟು ಅದಕ್ಕೊಂದು 10 ರೂಪಾಯಿ ಹಾಕ್ಬಿಟ್ಟು ಕೇಕ್ ಹಾಕಿ ತಮಾಷೆ ಪಟ್ಟಿರ್ತೀರಾ, ಇವರು ಎಲ್ಲರೂ ಕೂಡ ನಾಗದೋಷ ಬಂದ್ಬಿಡುತ್ತೆ. ಅದಕ್ಕೆ ಮನೆಗಳು ಕೂಡ ಹುಡ್ಕೊಂಬರ್ತಾನೆ ಅಂತ ನಾಗ, ನಾನಿದ್ದೇನೆ ಅಂತೇಳಿ. ಯಾರ್ಯಾರಿಗೆ ಕನಸಿನಲ್ಲಿ ಸರ್ಪಗಳು ಬರುತ್ತೆ ಅವರೆಲ್ಲರೂ ಕೂಡ ಈ ದೋಷ ಇರ್ತಕ್ಕಂಥ ವ್ಯಕ್ತಿಗಳು, ನೆನಪಿಟ್ಕೊಳ್ಳಿ. ಯಾರಿಗೆ ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ಅವರೆಲ್ಲರಿಗೂ ಈ ದೋಷ ಬರೆಯಿರ್ತಕ್ಕಂಥದ್ದು. ಯಾರ್ಯಾರು ದಿವ್ಯ ಭಾಗ್ಯ ಅಂತ ಕರಿತೀರಾ, ಇವರೆಲ್ಲರಿಗೂ ಆ ದೋಷ ಇರ್ತಕ್ಕಂಥದ್ದು. ಯಾರಿಗೆ ನಾಗರಾಜ, ನಾಗರತ್ನ, ನಾಗಕನ್ನಿಕ, ನಾಗಮಲ್ಯ, ನಾಗ ಸುಧಾ ಇವೆಲ್ಲ ಹೆಸರಿಟ್ಕೊಳ್ತೀರ, ಅವ್ರಿಗೆಲ್ಲ ಈ ನಾಗದೋಷ ಇರ್ತಕ್ಕಂಥದ್ದು. ಯಾರಿಗೆ ರಾಹುಲ್ ಅಂತ ಹೆಸರಿಟ್ಟಿದ್ದೀರಾ, ಇವರೆಲ್ಲರೂ ಕೂಡ ನಾಗದೋಷ ಇರ್ತಕ್ಕಂಥದ್ದು. ಹೀಗೆ ಹಲವಾರು ಅಂಕಿ ಅಂಶಗಳ ಮೂಲಕ ಈ ರಾಹುವಿನ ಗ್ರಹದ ಪ್ರಭಾವವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ.
ಇದು ಬಹಳ ಬಹಳ ತಪ್ಪು ವೀಕ್ಷಕರೇ. ಯಾರ್ಯಾರು ಈ ರೀತಿ ಎಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ, ಆ ಹೆಸರಿನಲ್ಲೇ ನಾಗ ಇದ್ರೆ ನೀವೆಲ್ಲಿ ಮುಂದೆ ಬರ್ತೀರಾ? ಹೆಸರಲ್ಲೇ ನಾಗನ ದೋಷ ಇದ್ರೆ ನೀವೆಲ್ಲಿ ಮುಂದೆ ಬರ್ತೀರಾ? ಅದರಿಂದ ನಿಮ್ಮ ಹೆಸರನ್ನ ಕೌಂಟ್ ಮಾಡಿದಾಗ ಬರ್ತಕ್ಕಂಥ ಸಂಖ್ಯೆ 4 ಆಗಿದ್ರೆ ನೀವು ದೋಷ ಪರಿವರ್ತನೆ ಮಾಡ್ಕೋಬೇಕು. ಯಾರು ಪರ್ಟಿಕ್ಯುಲರ್ 4, 13, 30, 22 ಮಾಡ್ಕೊಂಡಿದ್ದೀರಾ ಅವರೆಲ್ಲರೂ ಕೂಡ ಈ ನಾಗದೋಷ ಇರತಕ್ಕಂಥ ವ್ಯಕ್ತಿಗಳು, ನಾಗದೋಷ ಇರತಕ್ಕಂಥ ಗಂಡ ಹೆಂಡತಿರು ನೀವಾಗಿರ್ತೀರ. ಅದರಿಂದ ದೋಷ ಪರಿಹಾರ ಮಾಡ್ಕೋಬೇಕು. ಯಾರು ಈ ಒಂದು ಟೈಮಲ್ಲಿ ಮದುವೆ ಮಾಡ್ಕೊಂಡಿದ್ದೀರಾ ಅವರೆಲ್ಲರೂ ಕೂಡ ನಾಗದೋಷದಿಂದ ಇವತ್ತು ಡಿವೋರ್ಸು ಅದು ಇದು ಪೊಲೀಸ್ ಸ್ಟೇಷನ್ ಕೋರ್ಟ್ ಕಚೇರಿ ಅಲಿತಾ ಇದ್ದೀರಾ. ಇವತ್ತು ಆ ಅಲಿತಕ್ಕಂಥ ವಿಚಾರದಲ್ಲಿ ಆ ಅಗೋಚರವಾದ ಶಕ್ತಿ ನಿಮ್ಮ ಹಿಂದೆ ಕೆಲಸ ಮಾಡ್ತಿದ್ದಾನೆ, ಅವನೇ ರಾಹು. ಅದರಿಂದ ಈ ನಕ್ಷತ್ರ ಇರ್ತಕ್ಕಂಥ ಯಾರ್ಯಾರಿದ್ದೀರಾ, ಆಶ್ಲೇಷ ನಕ್ಷತ್ರ ಇರ್ತಕ್ಕಂಥವ್ರು ಯಾರ್ಯಾರಿದ್ದೀರಾ ಅವರೆಲ್ಲರೂ ಕೂಡ ಫ್ಯಾಮಿಲಿ ಸರಿ ಇಲ್ಲ. ಎಷ್ಟೋ ಜನಕ್ಕೆ ಮದುವೆ ಆಗಿ ಮಕ್ಕಳಾಗಿಲ್ಲ, ಮಕ್ಕಳಾಗಿದ್ರು ಕೂಡ ಆ ಗಂಡ ಹೆಂಡತಿ ಜೊತೆಲಿಲ್ಲ, ಆ ಬೇರೆ ಬೇರೆ ಆಗ್ಬಿಟ್ಟಿರ್ತಾರೆ. ನೆನ್ಪಿಟ್ಕೊಳ್ಳಿ. ಇವತ್ತು ಎಷ್ಟೋ ಜನ 30 ವರ್ಷ 40 ವರ್ಷ 50 ವರ್ಷ ಆದರೂ ಕೂಡ ಇದು ನಿಮ್ಮನ್ನು ಬಿಡೋದಿಲ್ಲ. ಯಾಕಂದ್ರೆ ದೆಸೆಗಳ ಸಂಯೋಗದಲ್ಲಿ ಬರ್ತಕ್ಕಂಥ ಈ ರಾಹುವಿನ ಪ್ರಭಾವ ನಿಮ್ಮ ಜೀವನದಲ್ಲಿ ಅಲ್ಲೋಲ ಕಲ್ಲನ್ನು ಉಂಟು ಮಾಡಿರ್ಬೋದು. ಇವತ್ತು ನಮ್ಮ ಸಮಾಜದಲ್ಲಿ ಎಷ್ಟೋ ಜನ ಇದ್ದಾರೆ. ಇವತ್ತು ಯಾರಿಗೆ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಯಾರೋ ಎಷ್ಟೋ ಜನಕ್ಕೆ ಜಾಮೀನು ಸೆಕ್ಯೂರಿಟಿ ಕೊಟ್ಬಿಟ್ಟಿದ್ದೀರಾ. ಅವನು ಜಾಮೀನು ಕೊಟ್ಟೆ, ಇವನು ಜಾಮೀನು ಕೊಟ್ಟೆ, ನನ್ನ ಬಂಧು, ನನ್ನ ಬಳಗ, ನನ್ನ ಫ್ರೆಂಡು, ಅವನು ಅಂತೇಳಿ ಯಾರಿಗೆ ಜಾಮೀನು ಕೊಟ್ಬಿಟ್ಟು ನೀವು ಸಿಕ್ಕಾಕೊಂಡು ನೀವು ಬಡ್ಡಿ ಕಟ್ತಾ ಇದ್ದೀರಾ. ಅವರೆಲ್ಲರೂ ಕೂಡ ಈ ದೋಷ ಇರ್ತಕ್ಕಂಥ ವ್ಯಕ್ತಿಗಳೇ, ನೆನ್ಪಿಟ್ಕೊಳ್ಳಿ. ಅದರಿಂದ ಈ ರೀತಿ 10 ಹಲವು ದೋಷಗಳನ್ನು ನಾವು ಹೇಳ್ತಾ ಬರ್ಬೋದು. ಇದಕ್ಕೆ ತಿಂಗಳು ದಿನಗಳು ಸಾಲದು ನಮಗೆ. ಅದರಿಂದ ಯಾರ್ಯಾರು ಇಂಥ ಸಮಸ್ಯೆಗಳಿಗೆ ಒಳಗಾಗಿದ್ದೀರಾ, ಯಾರ್ಯಾರಿಗೆ ಇಂಪ್ರೂವ್ಮೆಂಟ್ಸ್ ಇಲ್ಲ ಲೈಫಲ್ಲಿ ಇವತ್ತವರೆಗೂ, ಅವರೆಲ್ಲರೂ ಕೂಡ ಪರ್ಟಿಕ್ಯುಲರ್ ಆಗಿ 4, 13, 22, 31 ಜೊತೆಗೆ 14 ತಾರೀಕು ಕೊಟ್ಟಿರ್ತೀರಾ. ನೆನ್ಪಿಟ್ಕೊಳ್ಳಿ. ಈ 14 ಅಂತಕ್ಕಂಥದ್ದು ಬುಧನ ಸಂಖ್ಯೆ ಆಗಿದ್ರೂ ಕೂಡ ಇದು ಸೂರ್ಯನ ನೀಚ ಸಂಖ್ಯೆ ಅಂತ ಕೂಡ ನಾವು ಹೇಳ್ತೀವಿ, ಬುಧನ ನೀಚ ಸಂಖ್ಯೆ ಅಂತ ನಾವು ಹೇಳ್ತೀವಿ. ಅದರಿಂದ ಈ ಸಂಖ್ಯೆಯಲ್ಲಿ ಹುಡ್ತಕ್ಕಂಥ ವ್ಯಕ್ತಿಗಳು ಟೈಮು, ಗಳಿಗೆ, ಡೇಟು ಎಲ್ಲ ತುಂಬ ಚೆನ್ನಾಗಿರಬೇಕು. ಹೊಂದಾಣಿಕೆ ಆಗಿದ್ದಾಗ ಆ ಒಂದು ಗ್ರಹ ತುಂಬ ಪವರ್ಫುಲ್ ಆಗಿರುತ್ತೆ. ಇಲ್ಲ ಅಂತಂದ್ರೆ ನೀವೇನೇ ತಿಪ್ಪರ್ಲಾಗಿ ಹಾಕಿದ್ರು ಕೂಡ ಅಲ್ಲಿ ಒಂದಲ್ಲ ಒಂದು ಪ್ರಾಬ್ಲಮ್ಗಳು ನೀವು ಫೇಸ್ ಮಾಡ್ತಾ ಇರ್ತೀರ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದ್ರೆ 14 ತಾರೀಕು ಹುಟ್ಟತಕ್ಕಂಥವ್ರು ಎಲ್ಲರೂ ದುರದೃಷ್ಟವಂತರಲ್ಲ. ಆದರೆ ಇವತ್ತು ಶುಕ್ರವಾರ 14 ಸಂಖ್ಯೆ ಬಂದಿದ್ರು ಕೂಡ ಆಶ್ಲೇಷ ನಕ್ಷತ್ರ ಇದೆ. ಇದ್ರ ಜೊತೆಗೆ ಇವತ್ತು ಅಷ್ಟಮಿ ತಿಥಿ, ಕೃಷ್ಣ ಪಕ್ಷ ಅಂತ ಹೇಳ್ತೀವಿ. ಅಷ್ಟಮಿ ಅಂದ್ರೆ ಯಾರು? ಶನಿ. ಈಗಾಗಲೇ ಹಲವಾರು ಕಾರ್ಯಕ್ರಮ ಹೇಳ್ತಾ ಇದ್ದೀನಿ. ಒಂದು ಶುಭ ಕಾರ್ಯ ಮಾಡಬೇಕು ಅಂದಾಗ ಹೇಳ್ತಾರೆ, ನಮ್ಮವರು ಪಂಡಿತರು ಹೇಳ್ತಾರೆ, ಇವತ್ತು ಅಷ್ಟಮಿ ಮಾಡಬಾರ್ದು ಅಂತ ಹೇಳ್ತಾರೆ. ಆದರೆ 8ನೇ ತಾರೀಕಿಗೆ ಮುಹೂರ್ತ ಫಿಕ್ಸ್ ಮಾಡಿಕೊಟ್ಟಿರ್ತಾರೆ. ಅದಕ್ಕೋಸ್ಕರ ನಾವು ಜ್ಯೋತಿಷ್ಯ ಸಂಖ್ಯಾ ಶಾಸ್ತ್ರವನ್ನು ನಾವು ಫಾಲೋ ಮಾಡಬೇಕು. ಯಾಕಂದ್ರೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಅಷ್ಟಮಿ ಅಂದ್ರೆ ಅದು ಮಾಡಬಾರ್ದು ಅಂತೇಳಿ, ಸಂಖ್ಯಾಶಾಸ್ತ್ರದಲ್ಲೂ ಕೂಡ 8 ಅಂದ್ರೆ ಅದನ್ನು ಮಾಡಬಾರ್ದು ಅಂತ. ಅದಕ್ಕೆ ಈ ಎರಡೂ ವ್ಯತ್ಯಾಸ ಗೊತ್ತಿರತಕ್ಕಂಥ ವ್ಯಕ್ತಿಗಳ ಹತ್ರ ಹೋಗಿ ನಿಮ್ಮ ಭವಿಷ್ಯ ಕೇಳಿ ನೀವು ಯಾವುದೇ ಒಂದು ಪರಿಹಾರಗಳು ಮಾಡ್ಕೊಳ್ಳದೆ ಇವತ್ತು ಒದ್ದಾಡ್ತಾ ಇದ್ದೀರಾ. ಅದಕ್ಕೆ ಜ್ಯೋತಿಷ್ಯ ಬೇರೆ ಅಲ್ಲ, ಸಂಖ್ಯಾಶಾಸ್ತ್ರ ಬೇರೆ ಅಲ್ಲ. ಇದು ಗೊತ್ತಿಲ್ಲ ಅಷ್ಟೇ ವಿಷಯ. ಈ ಗೊತ್ತಿಲ್ಲದ್ರಿಂದ ಈ ಭವಿಷ್ಯ ಯಾರು ತಿಳ್ಕೊಂಡಿರ್ತಾರೆ, ಯಾರು ಗೊತ್ತಿರುತ್ತೆ ಅಂಥವ್ರ ಹತ್ರ ನೀವು ಹೋಗ್ಬೇಕು. ಹೋಗಿ ಜನ್ಮದೋಷ ನೋಡಂಥ ಪರಿಹಾರಗಳು ನೋಡ್ಕೋಬೇಕು. ಇವತ್ತು ಹುಡ್ತಕ್ಕಂಥ ಮಕ್ಕಳುಗಳಲ್ಲಿ ರಾಹು 3 ಪಟ್ಟು ಹೆಚ್ಚಾಗಿರೋದ್ರಿಂದ ರಾಹು ದೋಷ ಪರಿಹಾರ, ನಕ್ಷತ್ರ ದೋಷ ಪರಿಹಾರ ಮತ್ತೆ ಈ ಶನಿ ದೋಷ ಪರಿಹಾರ, ಈ 3 ಮಾಡ್ಕೊಂಡ್ಬಿಟ್ರೆ ಜೀವನದಲ್ಲಿ ಎಲ್ಲ ರೀತಿಯಾದಂಥ ಅನುಕೂಲಗಳಾಗ್ತಾ ಬರುತ್ತೆ. ಜನ್ಮ ಕರ್ಮಗಳು ಬೇರೆ ರೀತಿ ಕೆಲಸ ಮಾಡುತ್ತೆ, ಜನ್ಮದಲ್ಲಿರ್ತಕ್ಕ ಅದೃಷ್ಟಗಳು ಬೇರೆ ರೀತಿ ಕೆಲಸ ಮಾಡ್ತಿದ್ರು ಕೂಡ ಆ ಜನ್ಮದಲ್ಲಿರ್ತಕ್ಕಂಥ ಗ್ರಹಗತಿಗಳು ನೀವು ಪರಿಹಾರ ಮಾಡ್ಕೊಳ್ತಿದ್ದ ಪಕ್ಷದಲ್ಲಿ ನೀವು ಏನೇ ತಿಪ್ಪಲಾಕೋರು ಅವ್ರು ಬಿಡೋದೇ ಇಲ್ಲ. ನೆಕ್ಸ್ಟ್ ವಾಸ್ತುಶಾಸ್ತ್ರ ಕಡೆ ಗಮನ ಕೊಡೋಣ ಬನ್ನಿ. ಇಲ್ಲಿ ಏನಾಗುತ್ತೆ ಅಂದಾಗ ವಾಸ್ತುಶಾಸ್ತ್ರದಲ್ಲಿ ನಿಮಗೆ ನಿರ್ದಿಷ್ಟವಾದಂಥ ಒಂದು ಕುತ್ತುಗಳ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೆ. ಇಲ್ಲೇನಂತಂದ್ರೆ ಇವತ್ತು ಈ ನಾರ್ತ್ ವೆಸ್ಟ್ ಕಾರ್ನರ್ ಬಂದ್ರೆ ಹೇಗೆ ನೋಡಿ, ಮೊನ್ನೆ ಇದು ಹೇಳಿದೆ, ನಿನ್ನೆ ಇದನ್ನ ಹೇಳಿದೆ, ಇವತ್ತು ಇದನ್ನ ಹೇಳ್ತಾ ಇದ್ದೀನಿ. ಶುಕ್ರವಾರ ಇವತ್ತು ಈ ಒಂದು ನಾರ್ತ್ ವೆಸ್ಟ್ ಕಾರ್ನರ್ಲಿ ಬಂದ್ರೆ ಇದು ಒಳ್ಳೆ ಕುತ್ತು. ನೆನ್ಪಿಟ್ಕೊಳ್ಳಿ. ಬಹಳ ಜನ ಎದ್ಕೊಂಡ್ಬಿಡ್ತಾರೆ, ಬಹಳ ಜನ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ, ನಾರ್ತ್ ವೆಸ್ಟ್ ಕುತ್ತಿದೆಯಲ್ಲ ಅಂತೇಳಿ. ಇದನ್ನ ಈ ಒಂದು ಕುತ್ತನ್ನ ಪಾಸಿಟಿವ್ ಕುತ್ತು ಅಂತ ಹೇಳ್ತೀವಿ. ಈ ನಾರ್ತ್ ವೆಸ್ಟ್ ಕಾರ್ನಲ್ಲಿ ಬರ್ತಕ್ಕಂಥ ಕುತ್ತು ಬಹಳ ಒಳ್ಳೇದು. ಮಾನಸಿಕವಾಗಿ ಇವತ್ತು ಹುಡ್ತಕ್ಕಂಥ ಮಕ್ಕಳುಗಳು ಚಂದ್ರ ಪವರ್ಫುಲ್ ಆಗಿರ್ಬೇಕು. ನೆನ್ಪಿಟ್ಕೊಳ್ಳಿ. ಚಂದ್ರ ಅಂದ್ರೆ 7, 16, 25, 2, 2, 11, 20, 29 ಈ ತಾರೀಕಲ್ಲಿ ಯಾರು ಹುಟ್ಟಿದ್ದೀರಾ ಅವ್ರಿಗೆ ಮನಸ್ಸಿನ ಕಾರಕ ಚಂದ್ರ ಶುಕ್ಲ ಪಕ್ಷದಲ್ಲಿದ್ದು ಜಾತಕದಲ್ಲಿ ಚಂದ್ರ ಬಲಾಢ್ಯನಾಗಿದ್ದಾಗ, ಬಹಳ ಪವರ್ಫುಲ್ ಆಗಿದ್ದಾಗ ನಿಮ್ಗೇನಾಗುತ್ತೆ ಅಂದಾಗ ಇಲ್ಲಿ ಬರ್ತಕ್ಕಂಥ ಈ ಒಂದು ಕುತ್ತು ಪಾಸಿಟಿವ್ ಕೆಲಸ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ. ವಾಸ್ತುಶಾಸ್ತ್ರ ಅಂತಂದ್ರೆ ಒಬ್ಬರಿಂದ ಒಬ್ಬರಿಗೆ ಬೇರೆ ಬೇರೆ ರೀತಿ ಕೆಲಸ ಮಾಡ್ತಾ ಇರುತ್ತೆ. ಫಾರ್ಮುಲಾ ಒಂದೇ, ಆದರೆ ಅದನ್ನ ಹೇಳ್ತಕ್ಕಂಥ ಒಂದು ಅಳವಡಿಸ್ಕೊಳ್ತಕ್ಕಂಥ ರೀತಿ ಬೇರೆ. ಇಲ್ಲಿ ಚಂದ್ರನ ಗ್ರಹದಲ್ಲಿ ಯಾರಾದ್ರು ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿದ್ದು ಇಲ್ಲಿ ಈ ಒಂದು ಕುತ್ತು ಕರೆಕ್ಟ್ ಆಗಿತ್ತು ಅಂದಾಗ ಇಲ್ಲಿ ಹುಟ್ಟತಕ್ಕಂಥ ವ್ಯಕ್ತಿಗಳಿಗೆ ತುಂಬಾ ಪವರ್ಫುಲ್ ಆಗಿರುತ್ತೆ. ಇಲ್ಲಿ ಈ ಕುತ್ತು ಇದ್ದು ಆ ಚಂದ್ರನ ಸಂಖ್ಯೆಯನ್ನು ಹೊರತುಪಡಿಸಿ ಬೇರೆ ಯಾರಾದ್ರೂ ಗ್ರಹದಲ್ಲಿ ಹುಟ್ಟಿತಂದಾಗ ಅವ್ರಿಗೆ ಇದು ವ್ಯತಿರಿಕ್ತವಾದ ಪರಿಣಾಮವನ್ನು ಕೆಲಸ ಮಾಡುತ್ತೆ. ಅದರಿಂದ ನಿರ್ದಿಷ್ಟವಾಗಿ ಜನ್ಮಗ್ರಹ ದೋಷ ಪರಿಹಾರಗಳು ಮತ್ತೆ ಭೂಮಿ ದೋಷ ಪರಿಹಾರಗಳನ್ನ ನಾವು ಮಾಡ್ಕೋಬೇಕು. ಅದರಿಂದ ಇಲ್ಲಿ ಬರ್ತಕ್ಕಂಥ ಈ ಒಂದು ನಾರ್ತ್ ವೆಸ್ಟ್ ಕಾರ್ನರ್ ಕುತ್ತು ಬಹಳ ಬಹಳ ಒಳ್ಳೆ ಕುತ್ತು, ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ ಜನರಲ್ ಆಗಿ.
ಈಗ ಹಸ್ತರೇಖಾಶಾಸ್ತ್ರ ಕಡೆ ಗಮನ ಕೊಡೋಣ ಬನ್ನಿ. ಇಲ್ಲಿ ನಿರ್ದಿಷ್ಟವಾಗಿ ಏನಾಗುತ್ತೆ ಅಂದಾಗ ನಾನು ಈಗಾಗಲೇ ಹೇಳಿದೆ, ಬುಧ ಅಂತಕ್ಕಂಥನು ಬಲಗೈ ಮತ್ತು ಎಡಗೈನಲ್ಲಿ ನಿರ್ದಿಷ್ಟವಾಗಿ ಈ ಬೆರಳಿನ ಮುಖಾಂತರ ತೋರಿಸ್ತಾನೆ. ಅಂದ್ರೆ ಬಲಗೈ ಕಿರು ಬೆರಳು ಏನು ಹೇಳ್ತೀವಿ, ಎಡಗೈ ಆಗಲಿ ಬಲಗೈ ಆಗಲಿ ಕಿರು ಬೆರಳು ನಾವು ಬುಧ ಗ್ರಹನ ಬೆರಳು ಅಂತ ಹೇಳ್ತೀವಿ. ಈ ಬುಧ ಗ್ರಹ ಇರ್ತಕ್ಕಂಥ ಈ ಸ್ಥಾನವನ್ನ ನಾವು ಬುಧ ಪರ್ವ ಅಂತ ಕರಿತೀವಿ. ಈ ಬುಧ ಪರ್ವ ಯಾರಿಗಿದೆ ಅವರು ಬಹಳ ಜನ ಏನ್ ಮಾಡ್ತಾರೆ ಅಂದಾಗ, ನಾನು ಬಿಸ್ನೆಸ್ ಮಾಡಬೇಕು, ನಾನು ಕೈ ತುಂಬ ದುಡ್ಡು ಮಾಡಬೇಕು, ನಾನು ಎಲ್ಲೋ ಒಂದ್ ಕಡೆ ಕೆಲಸ ಮಾಡಿದ ನನಗೆ ಆಗೋದಿಲ್ಲ, ನಾನು ಬಹಳಷ್ಟು ಕಡೆ ಹಣವನ್ನು ನಷ್ಟ ಮಾಡ್ಕೊಳ್ತಾ ಇದ್ದೀನಿ, ನಾನು ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತಕ್ಕಂಥ ಹಲವಾರು ವ್ಯಕ್ತಿಗಳು, ಈ ಒಂದು ಬುಧ ದೋಷ ಬುಧ ಒಂದು ಚಿಹ್ನೆ ಇರ್ತಕ್ಕಂಥ ವ್ಯಕ್ತಿಗಳು ವ್ಯಾಪಾರ ಮನೋಭಾವನೆ ಮಾಡ್ತಕ್ಕಂಥ, ಅಂದ್ರೆ ಈ ವ್ಯಾಪಾರವನ್ನು ಮಾಡ್ತಕ್ಕಂಥ ಮನೋಭಾವನೆ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ಈ ರೀತಿ ಲೈನ್ಸ್ ಇರಬೇಕು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು, ನೋಡಿ ಈ ರೀತಿ ಸಣ್ಣ ಮಾಡ್ತಾ ಇದ್ದಾಗ ಸಣ್ಣ ಪ್ರಮಾಣದಂತ ಒಂದು ವ್ಯಾಪಾರ ಮಾಡ್ಬೋದು ಅಂತ ಹೇಳುತ್ತೆ. ಈ ರೀತಿ ದೊಡ್ಡ ಲೈನ್ಸ್ ಇತ್ತು ಅಂದಾಗ ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ಅಭಿವೃದ್ಧಿ ಮಾಡ್ತಾನೆ ಅಂತ ಹೇಳಿ. ಆದರೆ ಈ ಬುಧ ಸ್ಥಾನದಲ್ಲಿ ಬುಧ ಪರ್ವದ ಅಂದ್ರೆ ಈ ಬುಧ ಪರ್ವದಲ್ಲಿ ಈ ರೀತಿ ದೀಪ ಚಿಹ್ನೆ ಬರಬಾರ್ದು, ನೆನ್ಪಿಟ್ಕೊಳ್ಳಿ. ಬುಧ ಪರ್ವದಲ್ಲಿ ದೀಪ ಚಿಹ್ನೆ ಬಂದ್ಬಿಟ್ರೆ ಆ ಒಂದು ಕಾಲಮಾನದಲ್ಲಿ ಮಾಡ್ತಕ್ಕಂಥ ವ್ಯಾಪಾರ ಅಭಿವೃದ್ಧಿ ಆಗೋದೇ ಇಲ್ಲ. ಯಾಕಂದ್ರೆ ನಿರ್ದಿಷ್ಟವಾಗಿ ದ್ವೀಪರೇಖೆ ಅಂತಕ್ಕಂಥದ್ದು ನಿರ್ದಿಷ್ಟ ಫಲಗಳನ್ನ ತಡೆಯೊಡ್ಡುತ್ತೆ, ತೊಂದರೆಗಳು ಮಾಡಿಬಿಡುತ್ತೆ, ನಷ್ಟ ಉಂಟು ಮಾಡಿಬಿಡುತ್ತೆ. ಅದೇ ರೀತಿ ಬುಧ ಪರ್ವದ ಮೇಲೆ ಈ ರೀತಿ ಕ್ರಾಸ್ ಲೈನ್ ಬರಬಾರ್ದು. ಈ ರೀತಿ ಕ್ರಾಸ್ ಲೈನ್ ಬಂತು ಅಂತಂದಾಗ ನೀವು ಅಲ್ಲಿ ಮಾಡ್ತಕ್ಕಂಥ ಯಾವುದೇ ವ್ಯಾಪಾರ ವಹಿಗಳಾಗಿರ್ಬೋದು ಅಲ್ಲಿ ತೊಂದರೆಗಳು ಸಿಗಾಕೊಂಡ್ಬಿಡ್ತೀರಾ. ಇಲ್ಲಿ ಬಹಳ ಜನ ಏನು ಅನ್ಕೊಳ್ಳೋದು ಅಂದ್ರೆ, ನಾನು ವ್ಯಾಪಾರ ಮಾಡಿದ್ರೆ ನನಗಾಗುತ್ತಾ, ನಾನು ಬಿಸ್ನೆಸ್ ಮಾಡಬೇಕು. ಕೆಲವರಿಗೆ ಮನಸ್ಸಿನ ಮೂಲಕನೇ ಎಳಿತಾ ಇರ್ತದೆ, ವ್ಯಾಪಾರ ಮಾಡು ವ್ಯಾಪಾರ ಮಾಡು ವ್ಯಾಪಾರ ಮಾಡು ಅಂತೇಳಿ. ಅವನು ಅಲ್ಲಿ ಅಲ್ಲಿ ಹುಡುಕ್ತಾ ಇರ್ತಾನೆ. ಇಲ್ಲಿ ಆಡು ಮುಟ್ಟದ ಸೊಪ್ಪು ಹೇಗಿಲ್ವೋ ಅದೇ ರೀತಿ ಬುಧ ಮುಟ್ಟದ ವ್ಯಾಪಾರನೇ ಇಲ್ಲ ಅಂತ ಹೇಳ್ತೀವಿ. ಬುಧ ಬುದ್ಧಿಕಾರಕ, ಜ್ಞಾನಕಾರಕ ಮತ್ತೆ ಹಣಕಾರಕ ಅಂತ ಹೇಳ್ತೀವಿ, ಅಂದ್ರೆ ಹಣಕಾಸಿನ ಗ್ರಹ ಅಂತೇಳಿ. ಅದಕ್ಕೆ ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂದ್ರೆ, ಪರ್ಟಿಕ್ಯುಲರ್ 5, 14, 23 ಇವರೆಲ್ಲ ಇಂಡಿವಿಜುವಲ್ಗೆ ಬೇಗ ದುಡ್ಡು ಮಾಡಬೇಕು, ದುಡ್ಡು ಸಿಕ್ಕಾವಡೆ ಸಂಪಾದನೆ ಮಾಡಬೇಕು, ಯಾರ ಕೈಗಳಿಗೆ ಇರಬಾರ್ದು, ಇಂಡಿವಿಜುವಲ್ ಮಾಡಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ಆದರೆ ಬುಧ ಜಾತಿಲಿ ಪಾಸಿಟಿವ್ ಆಗಿರ್ಬೇಕು. ಇವತ್ತು 14 ಹುಟ್ಟಿದ್ದಾರೆ ಅಂತಂದ್ರೆ ಅಲ್ಲಿ ರಾಹು ಗ್ರಹದ ಪ್ರಭಾವ ಜಾಸ್ತಿ ಇದೆ. ನಿರ್ದಿಷ್ಟವಾಗಿ ಇವತ್ತು ಮಾಡ್ತಕ್ಕಂಥ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ವ್ಯಾಪಾರ ಮಾಡಬಾರ್ದು ನಾನು ಹೇಳ್ತೀನಿ. ಆದರೆ ಡೇಟ್ ಆಫ್ ಬರ್ತ್ ಇಲ್ಲ, ಟೈಮ್ ಇಲ್ಲ, ಗಳಿಗೆಲ್ಲ ಇರ್ತಕ್ಕಂಥ ಎಷ್ಟೋ ಜನ ಗ್ರಾಮಾಂತರ ಪ್ರದೇಶಿರ್ತಕ್ಕಂಥ ವ್ಯಕ್ತಿಗಳು, ನಮ್ಮ ಸಿಟಿ ಇರ್ತಕ್ಕಂಥ ವ್ಯಕ್ತಿಗಳು ನಿಮ್ಮ ಹಸ್ತರೇಖೆಗಳು ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹಸ್ತರೇಖೆನಲ್ಲಿ ಆ ರೀತಿಯಾದಂಥ ಲೈನ್ಸ್ಗಳು ಇತ್ತು ಅಂತಂದಾಗ, ಲೈನ್ ಸ್ಪಷ್ಟವಾಗಿತ್ತು ಅಂದಾಗ ಬಿಸ್ನೆಸ್ ಮಾಡಕ್ಕೆ ಹೋಗಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಅದ್ರ ಜೊತೆಗೆ ಜನ್ಮದೋಷದ ಪ್ರಭಾವ ಚೆಕ್ ಮಾಡ್ಕೋಬೇಕು. ಇವತ್ತು ಬುಧ ನಿಮ್ಗೆ ಎಲ್ಲವನ್ನು ಕೊಡ್ತಾ ಹೋಗ್ತಾನೆ, ಬೇರೆ ಇನ್ಯಾವುದಾದ್ರು ಗ್ರಹ ನಿಮ್ಮ ಜಾತಿಯಲ್ಲಿ ನೀಚವಾಗಿದ್ದಾಗ ಆ ಬಂದಿದ್ದೆಲ್ಲ ಸ್ವಾಹ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಲಕ್ಷಾಂತರ ರೂಪಾಯಿ ಬರುತ್ತೆ, ಲಕ್ಷಾಂತರ ರೂಪಾಯಿ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ, ಸ್ವಲ್ಪ ಹೊತ್ತಿಗೆ ಹಂಗೆ ಖಾಲಿ ಆಗ್ಬಿಟ್ಟಿರ್ತೈತೆ. ಲಕ್ಷಾಂತರ ರೂಪಾಯಿ ಮಾಡಿ ಮನೆ ಕಟ್ಟಿದ್ದೀನಿ, ಬಾಡಿಗೆ ಬರುತ್ತೆ ಅಂತಾರೆ, ಆ ಬಾಡಿಗೆ ಎಲ್ಲಿ ಹೊಟ್ಟೋಗ್ತದೆ ಗೊತ್ತಿಲ್ಲ. ಹಾಗೆ ನಷ್ಟವನ್ನು ಕೊಡ್ತಕ್ಕಂಥನು ಬೇರೆ ಬೇರೆ ಗ್ರಹಗಳಲ್ಲಿ ನಿಮಗೆ ಬರ್ತಾನೆ ಇರ್ತಾರೆ ಜೀವನದಲ್ಲಿ. ಅದರಿಂದ ಒಂದು ಪಾಸಿಟಿವ್ ಮತ್ತು ನೆಗೆಟಿವ್ ಅಂತಕ್ಕಂಥ ಗ್ರಹಗತಿಗಳ ಸಮ್ಮಿಲನದಲ್ಲಿ ಯಾವ ಗ್ರಹ ಒಳ್ಳೆಯದು, ಯಾವ ಗ್ರಹ ಕೆಟ್ಟದ್ದು, ಬಿಸ್ನೆಸ್ ಮಾಡಬೇಕಾ ಮಾಡಬಾರ್ದನ್ನ ಮೊದಲನೇ ಹಂತದಲ್ಲಿ ಹೇಳ್ತಕ್ಕಂಥ ಯಾವುದೋ ಇದೇ ಹಸ್ತರೇಖಾ ಶಾಸ್ತ್ರ. ಈ ಹಸ್ತರೇಖಾ ಶಾಸ್ತ್ರ ಮುಖಾಂತರ ನಾನು ಕೊಟ್ಟಿರ್ತಕ್ಕಂಥ ಹಲವಾರು ವಿಷಯಗಳನ್ನ ನೀವು ಮನಗೊಂಡು ಅದ್ರ ಪಕ್ಕ ನಡೀತಾ ಹೋದಂದಾಗ ಜೀವನದಲ್ಲಿ ಯಾವುದೇ ಸಮಸ್ಯೆ ಬರಲ್ಲ ವೀಕ್ಷಕರೇ. ಹೀಗೆ ಮತ್ತಷ್ಟು ಮಗದಷ್ಟು ವಿಚಾರಗಳನ್ನ ಮುಂದಿನ ಕಾರ್ಯಕ್ರಮ ಹೇಳ್ತಾ ಹೋಗ್ತೀನಿ. ನಾಳೆ ಬೆಳಗ್ಗೆ ವಿಶೇಷ ಏನಪ್ಪ ಅಂದ್ರೆ, ಉದಯ ವಾಹಿನಿಯಲ್ಲಿ 8:30ಯಿಂದ 8 ಗಂಟೆ ತನಕ ನಮ್ಮ ಕಾರ್ಯಕ್ರಮ ದಿವ್ಯ ಜ್ಯೋತಿ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಕಾಣಿಸ್ಕೊಳ್ತೇನೆ. ಅಲ್ಲಿವರೆಗೂ ನಮಸ್ಕಾರ.